ವ್ಯಕ್ತಿ ದಾಖಲೆ ಇಲ್ಲದೆ ಮನೆಯಲ್ಲಿ ಚಿನ್ನವನ್ನ ಎಷ್ಟು ಹೊಂದಿರಬಹುದು ಅಂತ ಗೊತ್ತಾ? ಹೌದು, ಈಗ ಬಹಳ ಬೇಡಿಕೆಯಲ್ಲಿರುವಂತ ಒಂದು ವಸ್ತು ಅಂತಂದ್ರೆ ಅದು ಚಿನ್ನ. ಆದ್ರೆ ನೀವು ಚಿನ್ನ ಅಥವಾ ಆಭರಣವನ್ನ ಖರೀದಿ ಮಾಡ್ತೀರಾ ಅಂತಂದ್ರೆ ನಾವೇನ್ ಮಾಡ್ತೀವಿ? ಬಿಲ್ ಅನ್ನ ಎಸಿತೀವಿ. ಬಟ್ ಹಾಗೆ ಮಾಡೋದಕ್ಕೆ ಹೋಗ್ಬೇಡಿ. ಬಿಲ್ ಅನ್ನ ಇಟ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅನ್ನೋದನ್ನ ಹೇಳ್ತೀನಿ. ಸೊ ಇಲ್ಲಿ ಮೊದಲನೇದಾಗಿ, ವಿವಾಹಿತ ಮಹಿಳೆ ಇನ್ ಕೇಸ್ ಆಗಿದ್ರೆ ನೀವು 500 ಗ್ರಾಂ ಚಿನ್ನವನ್ನ ಇಟ್ಕೊಳ್ಬಹುದು. ಇನ್ನು ಅವಿವಾಹಿತ ಮಹಿಳೆಯಾಗಿದ್ರೆ 200 ಗ್ರಾಂ ಚಿನ್ನ ಹೊಂದಿರಬಹುದು. ಇನ್ನು ಪುರುಷರಾದ್ರೆ 100 ಗ್ರಾಂ ಚಿನ್ನವನ್ನ ಹೊಂದಿರಬಹುದು. ಸೊ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದ್ರು ಅಂತಂದ್ರೆ ಅಧಿಕಾರಿಗಳು ಇಷ್ಟು ಚಿನ್ನವನ್ನ ಸೀಸ್ ಮಾಡೋದಿಲ್ಲ. ಸೊ ಇದಕ್ಕೆ ನೀವು ಯಾವುದೇ ಒಂದು ದಾಖಲಾತಿ ಆಗಿರ್ಬೋದು, ಸಾಕ್ಷ್ಯವನ್ನ ಕೊಡಬೇಕಾಗಿಲ್ಲ. ಸೊ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಒಂದು ಕುಟುಂಬದಲ್ಲಿ 6 ಜನ ಇದ್ರು ಅಂತಂದ್ರೆ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಇಬ್ರು ವಿವಾಹಿತ ಮಹಿಳೆಯರು ಇದ್ರು ಅಂತಂದ್ರೆ 500 ಗ್ರಾಂ 1 ಕಿಲೋ ಚಿನ್ನವನ್ನ ನೀವು ಇಟ್ಕೊಳ್ಬಹುದು. ಇನ್ನು ಅವಿವಾಹಿತ ಮಹಿಳೆ ಅಂದ್ರೆ ಮೊಮ್ಮಗಳು ಇತ್ತು ಅಂತಂದ್ರೆ 250 ಗ್ರಾಂ ಚಿನ್ನವನ್ನ ಹೊಂದಿರಬಹುದು. ಹಾಗೆ ಪುರುಷರು ಕೂಡ. ಒಟ್ಟಾರೆಯಾಗಿ 6 ಜನ ಇದ್ರು ಅಂತಂದ್ರೆ ಅಂದಾಜಿನ ಪ್ರಕಾರ ಸುಮಾರು 1550 ಗ್ರಾಂ ಚಿನ್ನವನ್ನ ನೀವು ಯಾವುದೇ ದಾಖಲೆಯ ಗೋಜಲು ಇಲ್ಲದೆ ಹೊಂದಿರಬಹುದು. ದಾಖಲಾತಿ ಇಲ್ಲದೆ ಚಿನ್ನ ನಿಮ್ಮ ಬಳಿ ಇರುವುದು ಗೊತ್ತಾದ್ರೆ ಆದಾಯ ತೆರಿಗೆ ಅಧಿಕಾರಿಗಳು ಈ ಒಂದು ತೆರಿಗೆಯನ್ನ ವಿಧಿಸಬಹುದು. ಚಿನ್ನದ 60% ಮೌಲ್ಯದಷ್ಟು ಟ್ಯಾಕ್ಸ್ ಬೀಳುತ್ತೆ. ತೆರಿಗೆಯ 25% ಸರ್ಚಾರ್ಜ್ ಬೀಳುತ್ತೆ. ಟ್ಯಾಕ್ಸ್ ಮತ್ತು ಸರ್ಚಾರ್ಜ್ ಎರಡೂ ಸೇರಿಸಿ 4% ಮೌಲ್ಯ ಅಂದ್ರೆ ಚಿನ್ನದ ಮೌಲ್ಯದ 78% ಟ್ಯಾಕ್ಸ್ ಅನ್ನ ನೀವು ಕಟ್ಟಬೇಕಾಗತ್ತೆ. ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಅಘೋಷಿತ ಚಿನ್ನದ ಮೌಲ್ಯ 2 ಲಕ್ಷ ಇದ್ರೆ ಅದಕ್ಕೆ 1,56,000 ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಈ ಒಂದು ಇನ್ಫಾರ್ಮೇಶನ್ ಅನ್ನ ಇನ್ನೊಂದಷ್ಟು ಜನರಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಸ್ ವಾಲಾ, ಬಿ ದ ಬಾಸ್.